ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಯುವತಿ ಅಶ್ವಿನಿಯ ಮೇಲೆ ಅತ್ಯಾಚಾರ ಎಸಗಿ ದ್ರೋಹಿಗಳು ಸಾಯಿಸಿ ಬಾವಿಯಲ್ಲಿ ಎಸೆದಿರುವುದನ್ನು ಖಂಡಿಸಿ ಛತ್ರಪತಿ ಶಿವಾಜಿ ಯುವ ಸೇನೆ ಸಂಘದ ಪದಾಧಿಕಾರಿಗಳು ಮಾನ್ವಿ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಬಯಲು ಶೌಚಾಲಯಕ್ಕೆ ತೆರಳಿದ ಸಂದರ್ಭದಲ್ಲಿ ಪಾಪಿಗಳು ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಹೊರವಲಯದ ಬಾವಿಯಲ್ಲಿ ಬೀಸಾಡಿದ್ದು ನೋಡಿದ್ರೆ ಇದು ಖಂಡನೀಯ. ಕೂಡಲೇ ಪಾಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರ ಕೂಡಲೇ ಇಂತಹ ಘಟನೆಯನ್ನು ಆಧರಿಸಿ ಹೊರ ರಾಷ್ಟ್ರಗಳಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಕಠಿಣವಾದ ಕಾನೂನು ಜಾರಿ ಮಾಡಿ ನೀಚರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು, ಇಲ್ಲ ಅಂದ್ರೆ ತಕ್ಷಣವೇ ಎನ್ಕೌಂಟರ್ ಮಾಡಿ ಬಿಸಾಕಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಲಿಂಗಸೂರು ತಾಲೂಕು ಕರಡಕಲ್ ಗ್ರಾಮದಲ್ಲಿ ನಡೆದ ಮಹಿಳೆ ಮೇಲೆ ಒಂದು ಏನು ಅತ್ಯಾಚಾರ ಮಾಡಿದಾರೋ ಅಥವಾ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಈ ಎರಡು ದುರ್ಘಟನೆಗಳ ಕುರಿತು ಕಠಿಣ ಅವ್ರ ಮೇಲೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಈ ದಿನ ನಾವೊಂದು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ನಿನ್ನೆ ಆದಂತ ಘಟನೆ ಮಲ್ಯ ಸಾಯಂಕಾಲ ಆಗಿರುವಂತ ಘಟನೆ ಯಾವ್ದು ಹೊಕ್ರಾಣಿಯಲ್ಲಿ ಅಶ್ವಿನಿ ಅನ್ನೋ ಒಂದು ಯುವತಿ ರೇಪ್ ಅಂಡ್ ಮರ್ಡರ್ ಆಗ್ತದ. ಆಗೋದಕ್ಕಿಂತ ಮುಂಚೆ ಅವ್ರ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಕ್ ಹೋಗ್ತಾರ. 6 ಗಂಟೆಗೆ ನಮ್ಮ ಮಗಳು ಹೊರಗಡೆ ಬಯಲ್ಬೆಸ್ಗೆ ಹೋಗಿರ್ತಾಳ, ಇನ್ನೂ ಬಂದಿಲ್ಲ, 8 ಗಂಟೆ ಆಯ್ತು ಅಂತಂದ್ರೆ ಅಲ್ಲಿರೋಂಥ ಪೊಲೀಸರು ಇಮಿಡಿಯೇಟ್ ಅದ್ರ ಬಗ್ಗೆ ಊರಿಗೆ ಬಂದು ಬೀಟ್ ಪೊಲೀಸರಾಗಲಿ ಅವರಾಗಲಿ ಬಂದು ನೋಡಿದ್ರೆ ಆ ಯುವತಿ ಉಳಿತಿದ್ಲೇನೋ ಅಂತ ಒಂದು ನಮ್ಗೆ ಅನಿಸ್ತದ. ಅವರು ಏನ್ ಮಾಡಿದ್ರು ಆ ಸಮಯದಲ್ಲಿ ಅಂತ ಹೇಳಿದ್ರೆ, ಏನ್ ದೂರ ಕೊಡಕ್ ಹೋದಾಗ ಅವರು ಸಹೋದರ ಮತ್ತೆ ಅವರು ಕುಟುಂಬದವ್ರು ಹೋದಾಗ ಇಲ್ಲ ವಯಸ್ಸು ಎಷ್ಟು ಅಂತ ಕೇಳಿ ವಯಸ್ಸಿನ ಮೇಲೆ ಒಂದು 21, 22 ಅಂತ ಅಂದಾಗ ಯಾರು ಕೂಡ ಹೋಗಿರ್ಬೇಕು ಅಂತ ಅನ್ನೋ ಒಂದು ಅಸಡ್ಡೆ ಮಾತಾಡಿದಾರಂತ. ಅವ್ರೇನಾದ್ರೂ ಪೊಲೀಸರು, ಅಲ್ಲಿರುವಂತ ಪೊಲೀಸರು, ಏನ್ ದೂರು ಸ್ವೀಕಾರ ಮಾಡೋರು ಕುಂತಿದ್ದ ಪೊಲೀಸರು, ಬೀಟ್ ಪೊಲೀಸರು ಬಂದು ಸ್ವಲ್ಪ ಗ್ರಾಮದಲ್ಲಿ ಬಂದು ಸ್ವಲ್ಪ ಗಸ್ತು ತಿರುಗಿದ್ರೆ ಅಥವಾ ಯಾ ಕಡೆ ಹೋಗಿಲ್ಲ ಅಂತ ಹುಡುಕಿದ್ರೆ ಆ ಯುವತಿ ಇವತ್ತು ಇರ್ತಿದ್ಲೇನೋ ಅಂತ ಒಂದು ನಮ್ಮ ಒಂದು ಅನಿಸಿಕೆ. ಆದ್ರೆ ಈ ರೀತಿ ಒಂದು ಯಾರೇ ದೂರು ಕೊಡಕ್ ಹೋದಾಗ ಒಂದು ಪೊಲೀಸರು ಅದು ಘಟನೆ ಸುಳ್ಳು ನಿಜ ಅದು ಅವರೇ ಡಿಸೈಡ್ ಮಾಡೋದಿಲ್ಲ. ಆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದ್ರೆ ಒಂದು ಅದೊಂದು ಏನಂತ ಹೇಳಿದ್ರೆ ಅದಕ್ಕೊಂದು ನ್ಯಾಯ ಸಿಗ್ತದ ಅಥವಾ ಅಲ್ಲಿ ಆಗೋರಂತ ಅನಾಹುತಗಳನ್ನ ತಪ್ಪಿಸ್ಬೋದು ಅಂತ ಹೇಳ್ತೀವಿ. ಏನು ಅಮಾನವೀಯ ಕೃತ್ಯ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಎಂಬ 22 ವರ್ಷದ ಯುವತಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದು ತುಂಬ ಅಮಾನವೀಯ ಘಟನೆ ಇದು. ಯಾಕಂದರೆ ಇಡೀ ನಮ್ಮ ಮಾನವ ಕುಲನೇ ತಲೆ ತೆಗೆಸುವಂಥ ಘಟನೆ ಇದು. ಇವಾಗಿಂದಲ್ಲ, ಅವಾಗಿಂದನೂ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಬರೀ ಅವರು ಅತ್ಯಾಚಾರ ಮಾಡಿದವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತೇಳಿ ಅವ್ರನ್ನ ಕಾನೂನು ಕ್ರಮ ತಗೊಂತೀವಿ ಅಂತೇಳಿ ಬೇಲ್ ತಗೊಂಡು ಹೊರಗೆ ಬರ್ತಾರೆ 4-5 ತಿಂಗಳದಾಗ. ಮತ್ತೆ ಅವ್ರನ್ನ ಇದೇ ರೀತಿ ಹಿಂಗೆ ಮಾಡಿದರೆ ಇವ್ರು ಯಾರಿಗೂ ಅತ್ಯಾಚಾರ ಮಾಡೋರಿಗೆ ಭಯ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡುವುದು ಒಂದೇ, ಯೋಗಿ ಸರ್ಕಾರ ಹೆಂಗೆ ಏನೇ ಆಗಲಿ ಹೆಚ್ಚು ಕಮ್ಮಿ ಅತ್ಯಾಚಾರ ಮಾಡಿದವ್ರಿಗೆ ಹೆಂಗೆ ಅಲ್ಲೇ ಡ್ರಾ ಮತ್ತು ಅಲ್ಲೇ ಬಹುಮಾನ ಹೆಂಗಿರ್ತದೋ ಅಲ್ಲೇ ಎನ್ಕೌಂಟ್ರು ಅದೇ ರೀತಿ ಅದ ಶಿಕ್ಷೆಗಳ್ನ ನಮ್ಮ ರಾಜ್ಯ ಸರ್ಕಾರವು ಜಾರಿ ಮಾಡ್ಬೇಕಂತೇಳಿ ನಾವು ನಮ್ಮ ಸಂಘದ ಕಡೆಯಿಂದ ಒತ್ತಾಯ ಮಾಡಿ, ಇನ್ನು ಮುಂದೆ ಯಾವುದೇ ಆಗಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇದು ಅನೇಕ ರೀತಿ ಈ ಥರ ಜಾಸ್ತಿ ಆಗ್ತಿದ್ದಾವೆ. ಇದಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ DC ಆಗಲಿ SP ಆಗಲಿ ಸೂಕ್ತ ಭದ್ರತೆ ನೀಡಬೇಕು, ಹಾಗೂ ಪೆಟ್ರೋಲಿಂಗ್ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಮಾಡಬೇಕು, ಜಾಗೃತಿ ಮೂಡಿಸ್ಬೇಕು. ಈ ದಿನ ಛತ್ರಪತಿ ಶಿವಾಜಿ ಯುವ ಸೇನೆ ಮಾನ್ವಿ ಘಟಕದ ವತಿಯಿಂದ ಈ ದಿನ ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮಾನ್ಯ ತಹಶೀಲ್ದಾರ್ ಇವರ ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಟ್ವಿ. ವಿಷಯ ಏನಂತ ಹೇಳಿದ್ರೆ, ಎಲ್ಲರೂ ತಿಳಿದಂಗೆ ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಎಂಬ ಯುವತಿಯ ರೇಪ್ ಆ್ಯಂಡ್ ಮರ್ಡರ್ ಆಗಿರೋ ಕುರಿತು ಈ ದಿನ ನಾವೊಂದು ಮನವಿ ಪತ್ರ ಕೊಟ್ವಿ. ಆ ಒಂದು ಘಟನೆ ಆದಾಗ ಅದಕ್ಕಿಂತ ಮುಂಚೆ ಕುಟುಂಬಸ್ಥರು, ಅಶ್ವಿನಿ ಅವರ ಸಹೋದರ ಮತ್ತು ಕುಟುಂಬಸ್ಥರು ಸಿರವಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರು ಕೊಡಲಿಕ್ಕೆ ಹೋಗ್ತಾರೆ. ಈ ರೀತಿ 6 ಗಂಟೆಗೆ ನಮ್ಮ ಹುಡುಗಿ ಬಯಲು ಶೌಚಾಲಯಕ್ಕೆ ಹೋದಾಗ ಕಾಣೆಯಾಗಿದ್ದಾಳೆ ಅಂತ. ಆದರೆ ಅವರು ಪೊಲೀಸರು ಏನು ಮಾಡ್ತಾರೆ, ವಯಸ್ಸು ಎಷ್ಟು ಅಂತ ಕೇಳ್ತಾರ. ವಯಸ್ಸು 21, 22 ಅಂತ ಹೇಳಿದ್ರೆ ಅವರು ಯಾರಿಂದನೋ ಹೋಗಿರ್ತಾರ ಅನ್ನೋ ಒಂದು ಅಸಡ್ಡೆ ಮಾತಾಡ್ತಾರ. ಆ ದಿನ ಅವ್ರೇನು ದೂರು ಕೊಟ್ಟಾಗ ಆ ಪೊಲೀಸರು ಏನಾದರೂ ಬಂದು, ಬೀಟ್ ಪೊಲೀಸರಾಗಲಿ ಅಲ್ಲಿರುವಂಥ ಪೊಲೀಸ್ ಸ್ಟೇಷನಲ್ಲಿ ಯಾರಾದರೂ ಒಂದಿಬ್ಬರು ಪೊಲೀಸರು ಬಂದು ಎಲ್ಲಿ ಕಾಣೆಯಾಗಿದ್ದಾಳೆ ಅಂತ ಹುಡುಕಿದ್ರೆ ಈ ದಿನ ಒಂದು ಅಶ್ವಿನಿ ಎಂಬ ಸಹೋದರಿ ನಮ್ಮ ಜೊತೆ ಇರ್ತಿದ್ಲೇನೋ ಅನ್ನೋದೊಂದು ನಮ್ಮ ಒಂದು ಅನಿಸಿಕೆ. ಆದರೆ ಪೊಲೀಸರು ಈ ರೀತಿ ಒಂದು ಅಸಡ್ಡೆತನ ತೋರಿಸಿರೋದು, ಕರ್ತವ್ಯ ಲೋಪ ಮಾಡಿರೋದು ಇದಕ್ಕೂ ಒಂದು ಕಡೆ ಕಾರಣ ಅಂತ ಅನಿಸ್ತದೆ. ಅದೇ ರೀತಿ ಈ ದಿನ ನಾವು ನಿಮ್ಮ ಒಂದು ಮೀಡಿಯಾ ಮುಖಾಂತರ ನಮ್ಮ
ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಲಿಂಗಸೂರಲ್ಲಿ ಒಂದು ಕರಡ್ಕಲ್ಲು ಗ್ರಾಮದಲ್ಲಿ ಒಂದು ಮಹಿಳೆಯ ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದರಂತ ಅದೊಂದು ಕೂಡ ದೂರು ಬಂದಿದೆ. ಅನುಮಾನಾಸ್ಪದ ಒಂದು ಸಾವು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಮಹಿಳೆಯರ ಮೇಲೆ ಒಂದು ಅತ್ಯಾಚಾರ ಕೊಲೆ ಆಗ್ತಾ ಇರೋದಕ್ಕೆ ಎಲ್ಲೋ ನಮಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಒಂದು ಕಿರಾಣಿ ಅಂಗಡಿಗಳಲ್ಲಿ ಒಂದು ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇರೋದು. ಅದಾದ ನಂತರ ಇದು ಎಲ್ಲಂದ್ರೆ ಎಲ್ಲ ಇಡೀ ಜಿಲ್ಲೆ ತುಂಬ ಯಾರು ಕೇಳಿದ್ರೂ ಡ್ರಗ್ಸ್ ಸಿಗ್ತದ ಅಂತ ಹೇಳ್ತಾ ಇದ್ದಾರೆ. ಇದ್ರ ಒಂದು ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಹಾಗೂ ಏನು ಒಂದು ಡ್ರಗ್ಸ್ ಮಾಫಿಯನ್ನು ನಡೆದದ ಈ ನಮ್ಮ ಜಿಲ್ಲೆಯಲ್ಲಿ, ಅದನ್ನ ಕಡಿವಾಣ ಆಗ್ಬೇಕಂತ ನಮ್ಮ ಛತ್ರಪತಿ ಶಿವಾಜಿ ಸೇನೆ ವತಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಹಾಗೂ ಈ ಒಂದು ಇವತ್ತಿಗೆ ಏನು ಅಶ್ವಿನಿ ಎಂಬ ಒಂದು ಸಹೋದರಿಗೇನು ಅನ್ಯಾಯ ಆಗಿದೆ, ಅವರಿಗೆ ಕೂಡಲೇ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ತೀವಿ. ಆಮೇಲೆ ಆ ಕುಟುಂಬಕ್ಕೆ ಒಂದು ಸರ್ಕಾರದ ವತಿಯಿಂದ ಒಂದು 5 ಎಕರೆ ಜಮೀನನ್ನ ಒಂದು ಪರಿಹಾರ, ಒಂದು 25 ಲಕ್ಷ ಪರಿಹಾರ ಮೊತ್ತವನ್ನು ಕೊಡಬೇಕು ಅಂತ. ಅದೇ ರೀತಿ ಲಿಂಗಸೂರಲ್ಲಿ ಏನಾಗಿದ್ದಾರೆ, ಒಂದು ಹತ್ಯೆ ಆಗಿದೆಯಲ್ಲ, ಅದು. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.